ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏನ್ ಹೇಳ್ಕೊಂಡಿದ್ದೀನಪ್ಪ ಅಂದ್ರೆ ಗೂಗಲ್ ಮೂಲಕ ನಿಮ್ಗೆ ಸಬ್ಸ್ಕ್ರೈಬರ್ ಅನ್ನ ಯಾವ ತರನಾಗಿ ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ನಿಮ್ಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಯಾವ ತರ ನಿಮ್ಗೆ ಇದನ್ನ ಮಾಡ್ತಾರ ಅಂತ ಮೋಡಿ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಕೊಂಡಿದ್ದೀನಿ. ನಾನು ನಿಮ್ಗೆ ಏನ್ ಹೇಳಕೊಂಡಿದ್ದೀನಪ್ಪ ಅಂತಂದ್ರೆ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿಯಾದ ಒಂದು ಸಬ್ಸ್ಕ್ರೈಬರ್ ಅನ್ನ ಆಗಂಗಿಲ್ಲ. ಅದು ಆಗ್ತೈತಿ ಅಂತ ಯಾವ ತರನಾಗಿ ತೋರಿಸ್ಕೊಡ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸ್ಕೊಡಕ್ ಹೊಂಟಿದ್ದೀನಿ. ಈಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಸಬ್ಸ್ಕ್ರೈಬರ್ ಅನ್ನ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಸಂಬಂಧ ನಾವು ಹೊಳ್ಳೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಅನ್ನ ಸರ್ಚ್ ಮಾಡ್ತಾನೆ ಇರ್ತೀವಿ. ಆದ್ರೆ ಅದೇ ತರನಾಗಿ ಯಾವುದೇ ರೀತಿ ಅದು ಆಗಂಗಿಲ್ಲ. ಅದು ಆಗುವುದೆಲ್ಲ YT ಸ್ಟುಡಿಯೋ ಮತ್ತು ಯೂಟ್ಯೂಬ್ ನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ನಡೆಯುದು. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತೇನೆ, ಆದ್ರೆ ನಾವು ಜಲ್ದಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮೊನಿಟೈಸೇಷನ್ ಆಗೋ ಸಂಬಂಧ ನಾವು ಇದನ್ನೆಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ನೋಡ್ತೀವಿ. ಒಂದು ವಿಡಿಯೋ ಮೂಲಕ ನಾವು ನೋಡಿದೆ. ಆದ್ರೆ ಅದನ್ನ ಇವತ್ತು ನಿಮ್ ಮುಂದೆ ಪ್ರಸ್ತುತ ಮಾಡ್ತೀನಿ. ಅದು ಫೇಕ್ ಆಗಿರ್ತಕ್ಕಂಥದ್ದು. ಅದು ಯಾವುದೇ ರೀತಿಯಾದ ವ್ಯೂಸ್ ಆಗ್ಲಿ ಮತ್ತೆ ಸಬ್ಸ್ಕ್ರೈಬರ್ ಆಗ್ಲಿ ಆಗುದಿಲ್ಲ. ಆಗ್ತೈತೆ ಅಂತ ಹೇಳ್ತಾರ. ಅದ್ ಯಾವ ತರ ಆಗ್ತೈತೆ ಅಂತ ಹೇಳ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಕ್ ಹೊಂಟೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಫಸ್ಟಿಗೆ ಬಂದ್ಬಿಟ್ಟು ಪ್ಲೇ ಸ್ಟೋರ್ ನಲ್ಲಿ ಹೋಗ್ಬೇಕು. ಪ್ಲೇ ಸ್ಟೋರ್ ನಲ್ಲಿ ಬರ್ತೀವಿ. ಪ್ಲೇ ಸ್ಟೋರ್ ನಲ್ಲಿ ಬಂದ್ಬಿಟ್ಟು ನಾವ್ ಏನ್ ಮಾಡ್ಬೇಕಪ್ಪ ಸರ್ಚ್ ನಲ್ಲಿ ಹೋಗಿ ಕ್ರೋಮ್ ಬೀಟಾ ಅನ್ನುವಂತ ಒಂದು ಇದನ್ನ ನಾವು ಟೈಪ್ ಮಾಡ್ಬೇಕಾಗತ್ತೆ. ಟೈಪ್ ಮಾಡಿದ ನಂತರ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ರೋಮ್ ಬೀಟಾ ಟೈಪ್ ಮಾಡಿದ ನಂತರ ಸೀದಾ ಡೈರೆಕ್ಟ್ ಆಗಿ ಇದನ್ನು ಮತ್ತೊಂದು ವೆಬ್ಸೈಟ್ ಬಗ್ಗೆ ಚೆಕ್ ಮಾಡ್ಲಾಕ್ ಹೋಗ್ತೀವಿ. ಗೂಗಲ್ ಕ್ರೋಮ್ ಅಂತ ಇವನ್ನೆಲ್ಲ ಬಿಟ್ಬಿಡೋದು. ಆದ್ರೆ ಏನೈತಿ ಫಸ್ಟಿಗೆ ನಾನು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಇದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂತರ ನೋ ಐಡಿ ಅನ್ನುವಂತ ಒಂದು ಇದನ್ನ ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಬ್ಯಾಕ್ ಬಂದ ನಂತರ ನಾನು ನಿಮಗೆ ಈಗ ಹೇಳ್ತೀನಿ ನೋಡಿ. ಬೀಟಾ ಕ್ರೋಮ್ ಬೀಟಾ ಅನ್ನುವಂತ ಇದೆಯಲ್ಲ, ಅದ್ರ ಮೇಲೆ ಬಂದ್ಬಿಟ್ಟು ಕಂಟಿನ್ಯೂ ಮಾಡಿ ಅಲಾ ಒಂದು ಕೊಡ್ತೀನಿ. ಅಲಾ ಒಂದು ಕೊಟ್ಟ ನಂತರ ನಾನು ನಿಮಗೆ ತಿಳಿಸೋ ಮುಂದೆ ಮತ್ತೆ ಹೊಳ್ಳೆ ನಾನು ನಿಮಗೆ ಸರ್ಚ್ ಮಾಡ್ತೀನಿ. ಏನಂತ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ನೀಮ್ ಟೂಲ್ಸ್ ಯೂಟ್ಯೂಬ್ ಅಂತ ಇದೆಯಲ್ಲ, ಅದನ್ನ ಸರ್ಚ್ ಮಾಡ್ಬೇಕು. ನೀಮ್ ಟೂಲ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ನಂತರ ಈ ತರನಾದ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಕತಿ. ಅದಕ್ಕ ನಾವು ಈಗ ಯಾವ್ದೋ ಮೇಲೆ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಮೇಲೆ ಸರ್ಚ್ ಮಾಡ್ಬೇಕು. ನಾವು ಶಾರ್ಟ್ಸ್ ಅನ್ನ ಇದನ್ನ ಮಾಡೋ ಸಂಬಂಧ ನಾವೀಗೇನ್ ಮಾಡ್ತೀವಿ, ಈಗ ಇದ್ರ ಮೇಲೆ ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿದ ನಂತರ ಈಗ ಏನ್ ಹೇಳತೈತಿಪ್ಪ ಅಂತಂದ್ರ ಅದ ಇಲ್ಲಿ ನೀವು ಒಂದು ಟೈಟಲ್, ನಿಮ್ಮ ವಿಡಿಯೋದ ಟೈಟಲ್ ಆಗಿರ್ತಕ್ಕಂಥ ಯಾವ್ದಾರ ಒಂದು ಇದನ್ನ ಕೊಟ್ರ ಅಂತ ಹೇಳತೈತಿ. ಆದ್ರೆ ನಾ ಏನ್ ಮಾಡ್ತಾ ಇದ್ದೀನಿ, ಈಗ ಶಾರ್ಟ್ಸ್ ವಿಡಿಯೋ ಅಂತ ಹಾಕ್ತೀನಿ. ನಾನು ಶಾರ್ಟ್ಸ್ ವಿಡಿಯೋ ಅಂತ ಹಾಕಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ಇಷ್ಟು ಮಾಡಿ ಬಂದು ಇಲ್ಲಿ ಬಂದ ನಿಮ್ ವಿಡಿಯೋ ಯಾವ್ದೈತಲ್ಲ ಅದನ್ನ ಇಲ್ಲಿ ವಿಡಿಯೋ ಲಿಂಕ್ ಅನ್ನ ಹಾಕ್ಬೇಕಾಗತ್ತೆ. ವಿಡಿಯೋ ಲಿಂಕ್ ಸಂಬಂಧ ನಾ ಏನ್ ಮಾಡ್ತೇನಪ್ಪ ಅಂತಂದ್ರ ನಮ್ಮ YT ಸ್ಟುಡಿಯೋಗೆ ಹೋಗ್ತೀನಿ. YT ಸ್ಟುಡಿಯೋಗೆ ಹೋಗಿ YT ಸ್ಟುಡಿಯೋಗೆ ಬಂದ ನಂತರ ಒಂದು ಇದನ್ನ ತಗೋತೀನಿ ನೋಡಿ. ನಾವು ಇದನ್ನ ಮೊದಲ ಮಾಡಿದ್ದೆ ನಾನು. ಅದನ್ನ ಮತ್ತೆ ಹೊಳ್ಳಿ ಇದನ್ನ ಮಾಡ್ತೀನಿ. ಈ ತರ ಮಾರ್ಕೊಂಡು ಬಂದ್ಬಿಟ್ಟು ಈ ಕಾಫಿ ಇದೆಲ್ಲ ಇದ್ರ ಮೇಲೆ ಬರ್ಬೇಕು. ಕಾಪಿ ಆಗಿದೆ. ಕಾಪಿ ಆದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಮತ್ತ ಕ್ರೋಮ ಬೀಟ್ ಮೇಲೆ ಬಂದ ಇದನ್ ಮಾಡಿ ಇಲ್ಲಿ ಏನ್ ಮಾಡ್ಬೇಕು, ಎಂಟ್ರಿ ಮಾಡ್ಬೇಕು. ಪೇಸ್ಟ್ ಮಾಡಿದ್ವಿ. ಪೇಸ್ಟ್ ಮಾಡಿದ ನಂತರ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ ಫ್ರೆಂಡ್ಸ್. ಸಬ್ಮಿಟ್ ಅನ್ನುವಂತ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಮಗ ಇಲ್ಲಿ ಲಿಂಕ್ಗಳು ಬಂದಾವ. ನೀವು ಇದ್ರದ್ದು ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಈ ತರ ಸ್ಕ್ರೋಲ್ ಮಾಡ್ತಾರೆ. ನಿಮಗೆ ಯಾವ ತರ ಈ ತರ ಸ್ಕ್ರೋಲ್ ಮಾಡಿ ನೋಡಿ 99 ಗ್ರೂಪ್ಗಳಿಗೆ ನಿಮ್ಮ ವಿಡಿಯೋ ಶೇರ್ ಆಕತಿ. ಇದರಿಂದ ನಿಮ್ಮ ವ್ಯೂಸ್ಗಳು ಅತಿ ಹೆಚ್ಚು ಹಾಕೋವಂತ ನಿಮಗ ಹಂಗಾತು ಹಿಂಗಾತು ಹೇಳಿ ನಿಮ್ಗ ವ್ಯೂ ಟೈಮ್ಸ್ ಗಳನ್ನ ಹೆಚ್ಚು ಮಾಡ್ತಾರ. ಮತ್ತ ಇದರಿಂದ ಯಾವುದೇ ರೀತಿಯಾದ ಒಂದು ವ್ಯೂಸ್ ಬರಲ್ಲ, ಮತ್ತ ವಾಚ್ ಅವರನ್ನು ಹೆಚ್ಚಾಗಲ್ಲ, ಮತ್ತು ವ್ಯೂಸ್ ಅಂತೂ ಬಂದೇ ಬರಲ್ಲ. ಆದ್ರೆ ಬರ್ತಾವ ಅಂತ ಹೇಳ್ತಾರ. ಆದ್ರೆ ನಿಮ್ಗೆ ಯಾವ ತರ ಈಗ ಬರ್ತಾವ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡೋ ಒಂದು ವಿಡಿಯೋನ ನಾನು ನಿಮಗ್ ತೋರಿಸ್ತೀನಿ
ಯಾವ ತರನೇ ಬರ್ತಾವ ಅಂತಂದ್ ಕೂಡಲೇ ನೀವು ನಂಬುತ್ತೀರ ಅನ್ನೋದ್ರ ಬಗ್ಗೆ. ಈಗ ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನ್ ಮಾಡಿದ್ರ, ಈಗ ನೋಡಿ ಫ್ರೆಂಡ್ಸ್ ಇಲ್ಲಿದೆಯಲ್ಲ, ಈ ತರನಾಗಿ ನಿಮ್ ವಿಡಿಯೋ ಬರ್ತೈತಿ. ಇಲ್ಲಿ ವಿಡಿಯೋ ಬಂದ ನಂತರ ನೀವು ಎಷ್ಟು ಮಂದಿ ವಾಚ್ ಮಾಡ್ಯಾರ ಅಂತ ಅನ್ನೋದ್ರ ಬಗ್ಗೆನು ಬಂದಿರ್ತೈತಿ. ಇದನ್ನ ನೋಡ್ಬಿಟ್ಟು ನೀವ್ ಏನ್ ಮಾಡ್ತೀರಿ, ಇಲ್ಲಿ ನೀವು ಕೀಬೋರ್ಡ್ಸ್ ಏನ್ ಹಾಕಿದ್ರ ಅನ್ನೋದ್ರ ಬಗ್ಗೆನು ಬಂದೈತಿ. ಈ ತರ ಬಂದ ನಂತರ ನೀವೇನ್ ಮಾಡ್ತೀರಪ್ಪ ಅಂತಂದ್ರ, ಇದು ಜೆನ್ಯೂನ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ನೀವು ಅವ್ರಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋಗಳನ್ನು ಹೊಳ್ಳೆ ಮೇಲೆ ನೋಡ್ತೀರಿ. ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಇದನ್ನ ಯೂಟ್ಯೂಬ್ ಚಾನಲ್ ಅನ್ನು ನಾನು ಈಗ ಓಪನ್ ಮಾಡಿದ್ದೀನಿ. ನಾನು ಹಿಂದಿಯಲ್ಲಿ ಮಾಡ್ತಾ ಇದ್ದೆ ಮೊದಲ, ಈಗ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಕನ್ನಡಕ್ಕಾಗಿನೇ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿದ್ದೀನಿ. ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 100 ವಿಡಿಯೋಗಳನ್ನು ನೋಡೋದಕ್ಕಿಂತ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮಾಡ್ತೀರಿ ಅಂತ ಅಂದ್ಕೊಂತೀನಿ. ಥ್ಯಾಂಕ್ ಯು.